ಪಕ್ಷ ಸಂಘಟನೆಯ ಪ್ರವಾಸದಲ್ಲಿರುವಂತಹ ನಿಖಿಲ್ ಕುಮಾರಸ್ವಾಮಿ ಸದ್ಯ ರಾಯಚೂರನ್ನು ತಲುಪಿದ್ದಾರೆ. ಸಿಂಧನೂರು ಮಾನ್ವಿ ತಾಲೂಕಿನಲ್ಲಿ ಜೆಡಿಎಸ್ನ ಅಭಿಯಾನವನ್ನು ಮುಂದುವರಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನೋಂದಣಿ ಅಭಿಯಾನ ನಡೀತಾ ಇದೆ. ಅದ್ದೂರಿ ಮೆರವಣಿಗೆ ಮೂಲಕ ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸ್ವಾಗತಿಸಿದರು. ನೂರಾರು ಟ್ರ್ಯಾಕ್ಟರ್, ಬೈಕ್ನ ಮೂಲಕ ರ್ಯಾಲಿಯನ್ನ ಮಾಡಲಾಯಿತು. ಸಿಂಧನೂರಿನಲ್ಲಿ ಕಾರ್ಯಕರ್ತರ ಸಭೆ ಹಾಗೆ ಸದಸ್ಯತ್ವ ನೋಂದಣಿಯಲ್ಲಿ ಹುಮ್ಮಸ್ಸಿನಿಂದ ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆ ಭಾಗಿಯಾದರು. ಮತ್ತು 18ರ ಮಧ್ಯೆ ಇದೇ ಕಾಂಗ್ರೆಸ್ನ ಸರ್ಕಾರ ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳೇ ಅಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಇಡೀ ರಾಜ್ಯದ ಉದ್ದಗಲಕ್ಕೂ ರೈತರು ಸಂಕಷ್ಟಕ್ಕೆ ಒಳಗಾಗಿ ಸಾಲದ ಹೊರೆಯಿಂದ ಹೊರಗೆ ಬರೋಕ್ಕಾಗ್ದಿರ ಒಳಗಡೆಯಿಂದ ನೀವು ಭಾಳ ನೊಂದು ಬೆಂದು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಪ್ರಾರಂಭ ಆಯಿತು. ಅದರಲ್ಲಿ 9 ಜನ 18 ಜನಕ್ಕೆ 28 ಜನಕ್ಕೆ ರೈತ ಕುಟುಂಬಕ್ಕೆ ಯಾರ್ಯಾರು ನೇಡಿಗೆ ಶರಣಾಗಿದ್ದರು, ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅಂಥವ್ರನ್ನೆಲ್ಲ ಗುರುತಿಸಿ ರಾಜ್ಯಕ್ಕೆ ಲೀಡ್ರು ಅಂತಕ್ಕಂಥದ್ದನ್ನು ಸಾಬೀತು ಮಾಡಿದ್ದಾರೆ. ಇಲ್ಲೂ ಬಂದು 28 ಜನ ರೈತಾಪಿ ವರ್ಗದ ಜನರಿಗೆ ನಾನು ಇದ್ದೇನೆ, ನಿಮ್ಮ ಜೊತೆಯಲ್ಲಿ ಧೃತಿಗೆಡಬೇಡಿ, ನಾನು ನಿಮ್ಮ ಜೊತೆ ಇದ್ದು ಮುಂದೆ ನೀವು ಸಾಲಗಾರ ಆಗದೆ ಇರತಕ್ಕಂಥ ನಿಟ್ಟಿನಲ್ಲಿ ನಿಮ್ಮನ್ನು ಸಾಲದ ಹೊರೆಯಿಂದ ಹೊರಗೆ ತಗೊಂಡು ಬರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಹಲವಾರು ಕಾರ್ಯಕ್ರಮಗಳು ಮುಂದೆ ನೀವು ಸಾಲಗಾರ ಆಗಬಾರ್ದು ಅಂತಕ್ಕಂಥ ಚಿಂತನೆಯಿಂದ ನಾನು ತಯಾರಿ ಮಾಡ್ಕೊಂಡಿದ್ದೇನೆ, ನಿಮಗೆ ನೀಡ್ತೇನೆ ಅಂತಕ್ಕಂಥದ್ದನ್ನ ಹೇಳಿದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.